ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. 2026ನೇ ಜೂನ್ ತಿಂಗಳ 12 ರಾಶಿಯವರ ಮಾಸ ಭವಿಷ್ಯ ಶುಭ ಫಲಗಳು. ಈ ಮಾಸದಲ್ಲಿ ಹೊಸ ಮನೆ ವಾಹನ ಖರೀದಿಯನ್ನು ಮಾಡ್ತೀರಿ, ಅದರಿಂದ ಧನಲಾಭ ಕೂಡ ಆಗುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೂಡ ಲಭಿಸುತ್ತೆ. ಮನೆಯಲ್ಲಿ ಸುಖ ಶಾಂತಿ ತುಂಬಿ ತುಳುಕುತ್ತೆ. ವ್ಯಾಪಾರದಲ್ಲಿ ಅನೇಕ ಕಡೆಗಳಿಂದ ನಿಮಗೆ ಮುನ್ನಡೆ ಕಂಡುಬರುತ್ತದೆ. ವೃತ್ತಿಯಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಕೂಡ ದೊರೆಯತಕ್ಕಂಥ ಸಂಭವ ಇದೆ. ಭೋಗ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ರಹಸ್ಯ ಒಪ್ಪಂದಗಳನ್ನು ಮಾಡ್ಕೊಳ್ತೀರಿ. ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ನಿಮಗೆ ಸಿಗುತ್ತದೆ. ಅಲ್ಲದೆ ಈ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಅತಿಥಿಯೊಬ್ಬರ ಆಗಮನವಾಗುತ್ತದೆ. ಇದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತೆ. ಇನ್ನು ಕೋರ್ಟ್ ವ್ಯವಹಾರದಲ್ಲಿ ಹಳೆಯದಾಗಿರ್ಬಹುದು ಇತ್ತೀಚಿನದಾಗಿರ್ಬಹುದು, ನಿಮಗೆ ಕೋರ್ಟ್ ವ್ಯವಹಾರ ಇಲ್ಲಿಗೆ ಮುಕ್ತಾಯವಾಗತಕ್ಕಂಥ ಸಂಭವ ಕಂಡುಬರುತ್ತಾ ಇದೆ. ಇನ್ನು ಅಶುಭ ಫಲಗಳು. ಸಂಗಾತಿಯೊಡನೆ ಕಲಹ, ಭಾಳ ಎಚ್ಚರಿಕೆಯಿಂದ ಇರಬೇಕಲ್ವಾ. ಆರ್ಥಿಕವಾಗಿ ಖರ್ಚು, ಅಧಿಕವಾಗಿರ್ತಕ್ಕಂಥ ಏರುಪೇರುಗಳು ನಡೆಯುತ್ತವೆ. ಹೊಸ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಎಚ್ಚರದಿಂದ ಇರಬೇಕಷ್ಟೇ. ಸ್ನೇಹಿತರೊಂದಿಗೆ ಜಗಳ ಬೇಡ. ಜಗಳಾಡಿ ಸುಮ್ಮನೆ ಎಲ್ಲ ರೀತಿಯ ತೊಂದರೆಯನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಪ್ರಯಾಣ ಮಾಡೋದ್ರಿಂದ ನಷ್ಟ ಇದೆ, ಹುಷಾರಾಗಿರಿ. ಬೆಂಕಿಯೊಡನೆ ಸರಸ ಬೇಡವೇ ಬೇಡ. ವಿಷ ಹಾಗೂ ವಿಷ ವಸ್ತುಗಳಿಂದ ಸಾಧ್ಯವಾದಷ್ಟು ದೂರ ಇರೋದಕ್ಕೆ ಪ್ರಯತ್ನವನ್ನು ಪಡಿ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಬೇಕು. ಮೇಷರಾಶಿಯವರು ವಾಹನ ಚಾಲನೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಪಘಾತವಾಗತಕ್ಕಂಥ ಸಂಭವ ಇದೆ, ಹುಷಾರಾಗಿರಿ. ಮತ್ತು ನಿಮ್ಮ ಕಣ್ಣುಗಳ ಬಗ್ಗೆ ಕೂಡ ಎಚ್ಚರ ಇರಲಿ. ಮೇಷರಾಶಿಯವರೆಗೆ ಕಣ್ಣು ನೋವು ಇದು ಸರ್ವೇ ಸಾಮಾನ್ಯವಾಗಿ ಈ ಮಾಸದಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ಭಾಳ ಹುಷಾರಾಗಿ ಇರಿ. ಇನ್ನು ತಲೆನೋವು, ದೇಹ ಹಿಡಿತವನ್ನು ತಪ್ಪಬಹುದು. ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಸಾಲಗಾರರ ಕಾಟ, ನೀವೇನು ಮಾಡಿರ್ತೀರಿ ಆ ಸಾಲಗಾರರ ಕಾಟ ನಿಮಗೆ ಕಾಡ್ತಲೇ ಇರುತ್ತೆ. ಇನ್ನು ಅನ್ಯ ಜನರ ಕಣ್ಣುಗಳು, ಬೇರೆ ಜನರ ಕಣ್ಣುಗಳು ನಿಮ್ಮ ಮೇಲೆ ಬೀಳುತ್ತೆ. ನಿಮಗೆ ಆದ್ದರಿಂದ ಸ್ವಲ್ಪ ತೊಂದರೆ ಕೂಡ ಆಗುತ್ತೆ. ನೀವು ಎಲ್ಲೂ ಕೆಲವಾರು ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಂತೂ ಇಲ್ಲವೇ ಇಲ್ಲ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡ್ತಕ್ಕಂಥವರು ನೀವು ಧೈರ್ಯವಾಗಿ ಹಣವನ್ನು ಹೂಡಿ. ಮೇಷರಾಶಿಯವರಿಗೆ ಈ ಮಾಸ ಅಷ್ಟೇನು ಉತ್ತಮವಾಗಿಲ್ಲ. ಏನು ಮಾಡಿದರೂ ಅನುಕೂಲ ಆಗ್ಬೋದು. ನೀವು ಶಿವಪರಮಾತ್ಮನ ಪೂಜೆ ಮಾಡಿ, ಶಿವಾಷ್ಟೋತ್ತರವನ್ನು ಜಪಿಸಿ ಹಾಗೂ ಓಂ ನಮಃ ಶಿವಾಯ ಎಂದು ಯಾವಾಗಲೂ ಜಪಿಸುತ್ತೀರಿ. ಶುಭವಾಗಿ. ವೃಷಭ ರಾಶಿಯವರ ಶುಭ ಫಲಗಳು. ನಿಮಗೆ ಈ ಮಾಸದಲ್ಲಿ ಆಕಸ್ಮಿಕವಾಗಿರತಕ್ಕಂಥ ಧನಲಾಭ ಆಗೇ ಆಗುತ್ತೆ. ಉದ್ಯೋಗದಲ್ಲಿ ಲಾಭ ಆಗುತ್ತೆ, ಪ್ರಯಾಣದಿಂದ ಲಾಭ ಆಗುತ್ತೆ, ಸುಖ ಪ್ರಾಪ್ತಿಯಾಗುತ್ತೆ. ಮತ್ತು ಕೆಲವರಿಗೆ ಸಂತಾನ ಇಲ್ಲದೆ ಇರತಕ್ಕಂಥವರಿಗೆ ಸಂತಾನ ಕೂಡ ಆಗುತ್ತೆ. ಮದುವೆ ಇಲ್ಲದವರಿಗೆ ಮದುವೆ ಕೂಡ ಈ ಮಾಸದಲ್ಲಿ ಆಗಬಹುದು
ಅಥವಾ ಎಂಗೇಜ್ಮೆಂಟ್ ಕೂಡ ಆಗತಕ್ಕಂಥ ಸಂಭವ ಇದೆ. ಇನ್ನು ಕೆಲವರಿಗೆ ಹೆಂಡತಿ ಕಡೆಯಿಂದ ಲಾಭ ಆಗುತ್ತೆ. ಇನ್ನು ದಾಂಪತ್ಯದಲ್ಲಿ ಸುಖವಾಗಿರುತ್ತೆ. ಹಳೆಯ ಮುನಿಸು ಹೋಗಿ ನೆಮ್ಮದಿಯನ್ನು ಕಾಣ್ತೀರಿ. ಇನ್ನು ಸಹೋದ್ಯೋಗಿಗಳಿಂದ ಸಹಕಾರ ಕೂಡ ಲಭಿಸುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಲಭಿಸ್ತಕ್ಕಂಥ ಸಂಭವವಿದೆ. ಕುಟುಂಬಕ್ಕಾಗಿ ನೀವು ವೃಷಭ ರಾಶಿಯವರು ಅನೇಕ ತ್ಯಾಗಗಳನ್ನು ಕೂಡ ಮಾಡ್ತೀರಿ. ಆರೋಗ್ಯದಲ್ಲಿ ನಿಮಗೆ ಚೇತರಿಕೆ ಕಂಡು ಬರ್ತೈತೆ. ಇನ್ನು ನಿಮ್ಮ ಕುಟುಂಬದ ಅನೇಕ ಸಮಸ್ಯೆಗಳೇನಿದೆ ಅವೆಲ್ಲವೂ ಈ ಮಾಸದಲ್ಲಿ ಪರಿಹಾರವಾಗುತ್ತೆ. ನಿಮ್ಮ ಕೀರ್ತಿ ಎಲ್ಲ ಕಡೆಯೂ ಹಬ್ಬುತ್ತೆ. ನಂತರ ಮಾನಸಿಕವಾಗಿ ನಿಮಗೆ ಸುಖ ಶಾಂತಿ ಲಭಿಸುತ್ತೆ. ಇನ್ನು ಅಶುಭ ಫಲಗಳನ್ನು ನೋಡೋಣ. ಕೃಷಿಯಲ್ಲಿ ನಷ್ಟ ಕೂಡ ಸಂಭವಿಸುತ್ತೆ. ವ್ಯಾಪಾರದಲ್ಲಿ ಮೋಸ ಹೋಗಿ ನಷ್ಟ ಸಂಭವಿಸುತ್ತೆ. ಭವಿಷ್ಯತ್ತಿನಲ್ಲಿ ಎಚ್ಚರವಾಗಿರಿ. ರಕ್ತಕ್ಕೆ ಸಂಬಂಧಿಸಿದ ರೋಗಗಳು ಕಂಡುಬರ್ತವೆ, ಭಾಳ ಎಚ್ಚರ ಇರಬೇಕು. ಕೆಲವರಿಗೆ ವಾಹನ ಅಪಘಾತವಾಗಿ ಕೈಕಾಲು ಮುರಿತಕ್ಕಂಥ ಸಂಭವವಿದೆ. ಭಾಳ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ಮತ್ತು ಕೆಲವರಿಗೆ ಕೈಕಾಲು ಮುರಿದು ಶಸ್ತ್ರಚಿಕಿತ್ಸೆ ಕೂಡ ಆಗುತ್ತೆ, ಎಚ್ಚರವಿರಲಿ. ಅಗ್ನಿಯಿಂದ ಅಪಘಾತವಾಗಬಹುದು. ಹಾಗೆ ವಿಷ ವಸ್ತುಗಳಿಂದ ಅಪಘಾತವಾಗಬಹುದು. ಜಾಗರೂಕರಾಗಿರಿ. ನಿಮ್ಮ ಅತಿಯಾಗಿರ್ತಕ್ಕಂಥ ಕೋಪ ಶತ್ರುತ್ವಕ್ಕೆ ನಾಂದಿಯಾಗುತ್ತೆ. ಏನಪ್ಪ ಅಂದರೆ ನೀವು ಅತಿಯಾಗಿ ಏನು ಕೋಪ ಮಾಡ್ಕೊತೀರಿ ಅದು ನಿಮ್ಮ ಶತ್ರುತ್ವಕ್ಕೆ ನಾಂದಿ ಆಗುತ್ತೆ. ಎಚ್ಚರಿಕೆಯಿಂದ ಇರಿ. ಇನ್ನು ವಾದ ವಿವಾದ ಜಗಳ ಬೇಡ, ತುಂಬ ಹುಷಾರಾಗಿರಿ. ಅದರಿಂದ ನಿಮ್ಮ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತೆ. ಸರ್ಕಾರಿ ನೌಕರರಿಗೆ ಹಾಗೂ ಕಾರ್ಮಿಕರಿಗೆ ಈ ಮಾಸದಲ್ಲಿ ಲಾಭವಾಗುತ್ತೆ. ಕೃಷಿಕರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಲಾಭವಿಲ್ಲ. ಮತ್ತು ಗುತ್ತಿಗೆದಾರರಿಗೆ ಭಾಳ ಶುಭ ಫಲವಿದೆ. ದುರ್ಗಾದೇವಿಯನ್ನು ಪೂಜಿಸಿ, ನಿಮಗೆ ಒಳಿತಾಗುತ್ತದೆ. ಶುಭವಾಗಲಿ. ಮಿಥುನ ರಾಶಿ ಶುಭ ಫಲಗಳು. ಈ ಮಾಸ ಭೂ ಖರೀದಿ ಯೋಗ ನಿಮಗಿದೆ. ಭೂಮಿಯನ್ನು ಖರೀದಿ ಮಾಡ್ತೀರಿ, ದಾನ ಧರ್ಮಗಳನ್ನು ಮಾಡ್ತೀರಿ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಅನೇಕ ಸರ್ಕಾರಿ ಕೆಲಸಗಳು ಏನಿರ್ತವೆ ಅವುಗಳಲ್ಲಿ ನಿಮಗೆ ಜಯ ಕೂಡ ಲಭಿಸುತ್ತೆ. ಈ ಮಾಸದಲ್ಲಿ ಅನೇಕ ರೀತಿಯಿಂದ ನೀವು ಲಾಭವನ್ನು ಪಡೆಯುತ್ತೀರಿ. ಗೃಹದಲ್ಲಿ ಸಂತೋಷ ಇರುತ್ತೆ. ಪಾಲುದಾರಿಕೆಯಿಂದ ದೊಡ್ಡ ಮಟ್ಟದಲ್ಲಿ ನಿಮಗೆ ಲಾಭವಾಗ್ತಕ್ಕಂಥ ಸಂಭವ ಇದೆ. ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡ್ಕೊತೀರಿ. ಕೆಲಸ ಹಿಡಿದಿರ್ತಕ್ಕಂಥ ನೀವು ಏನು ಹಿಡಿತೀರಿ ಆ ಕೆಲಸಗಳಲ್ಲಿ ನಿಮಗೆ ಜಯ ಕಟ್ಟಿಟ ಬುತ್ತಿ. ಇನ್ನು ನಿಮ್ಮ ಪತ್ನಿಯ ಕಡೆಯಿಂದ ಲಾಭ ಕೂಡ ಆಗುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಲಭಿಸುತ್ತೆ. ಹಣ ಹೂಡಿಕೆಯಿಂದ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ಬ್ಯಾಂಕಿನಲ್ಲೋ ಬೇರೆ ಕಡೆಯೋ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡೋದ್ರಿಂದ ನಿಮಗೆ ಲಾಭ ಇದೆ. ಸುಖ ಸಂತೋಷ ಮನರಂಜನೆಗೋಸ್ಕರ ದೂರ ಪ್ರಯಾಣ ಮಾಡ್ತೀರಿ, ಅದರಿಂದ ಲಾಭ ಕೂಡ ಆಗುತ್ತೆ. ಇನ್ನು ದಾಂಪತ್ಯ ಜೀವನ ತುಂಬ ಸುಖಮಯವಾಗಿರುತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಆಗುತ್ತೆ. ಕೆಲವರಿಗೆ ವಿವಾಹ ಯೋಗ ಕೂಡ ಆಗುತ್ತೆ. ಮತ್ತು ಕೆಲವರಿಗೆ ಸಂತಾನ ಯೋಗ ಕೂಡ ಲಭ್ಯವಿದೆ. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಈ ಮಾಸ
ತುಂಬ ಉತ್ತಮವಾಗಿದೆ. ಹಾಗೆಯೇ ನಮ್ಮ ರೈತಾಪಿ ಬಂಧುಗಳಿಗೂ ಕೂಡ ಈ ಮಾಸದಲ್ಲಿ ಶುಭವಿದೆ. ಇನ್ನು ಅಶುಭ ಫಲಗಳು. ಕುಟುಂಬದಲ್ಲಿ ಜಗಳ. ನೀವೇ ಮೇಲೆ ಬಿದ್ದು ಜಗಳ ಮಾಡೋಕ್ಕೆ ಹೋಗ್ತೀರಿ, ಅದರಿಂದ ಅಶಾಂತಿ ಉಂಟಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗುತ್ತೆ. ನಿಮ್ಮ ಚಂಚಲ ಮನಸ್ಸಿನಿಂದ ಅಗೌರವ ಪ್ರಾಪ್ತಿಯಾಗುತ್ತೆ. ಈಗ ನಿಮ್ಮ ಮನಸ್ಸು ಸ್ಥಿಮಿತವನ್ನು ಕಳೆದುಕೊಂಡಿರುತ್ತೆ. ಆದ್ದರಿಂದ ಚಂಚಲವಾಗುತ್ತೆ. ಚಂಚಲವಾಗಿ ನಿಮಗೆ ಅಗೌರವ ಪ್ರಾಪ್ತಿಯಾಗುತ್ತೆ. ಕೆಟ್ಟ ಮಾತುಗಳಿಂದ ಕೆಲಸ ಹಾಳಾಗಿ ಹೋಗುತ್ತೆ. ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚನ್ನು ಮಾಡಬೇಡಿ. ದುಷ್ಟ ಜನರ ಸಹವಾಸವನ್ನು ಮಾಡಬೇಡಿ, ಎಚ್ಚರವಿರಲಿ. ಅದು ಅಲ್ಲದೆ ನಿಮ್ಮ ಸಂಬಂಧಿಗಳೊಡನೆ ನೀವು ಜಗಳವನ್ನು ಮಾಡಿಕೊಂತೀರಿ. ಸಂಬಂಧಿಗಳೊಡನೆ ಜಗಳವನ್ನು ಮಾಡಿಕೊಂಡು ನೀವು ತುಂಬ ನಷ್ಟವನ್ನು ಅನುಭವಿಸ್ತೀರಿ. ಎಚ್ಚರವಾಗಿರಲಿ. ನಿಮ್ಮ ಮನೆದೇವರ ಪೂಜೆಯನ್ನು ಮಾಡಿ ಯಾವಾಗಲೂ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ ದುರ್ಗಾದೇವಿಯ ದೇವಸ್ಥಾನದಲ್ಲೇ ಪೂಜೆಯನ್ನು ಮಾಡಿಸಿ. ಶುಭವಾಗಲಿ. ಕಟಕ ರಾಶಿ. ಶುಭ ಫಲಗಳು. ಈ ಮಾಸ ಅನೇಕ ಮೂಲಗಳಿಂದ ಧನಲಾಭ ಆಗಬಹುದು. ಭೂ ಖರೀದಿಯನ್ನು ಕೂಡ ಮಾಡ್ತೀರಿ. ಆ ಯೋಗ ಈ ತಿಂಗಳಲ್ಲಿ ನಿಮಗೆ ಇದೆ. ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಪಡೀತೀರಿ. ಪಾಲುದಾರಿಕೆಯಲ್ಲಿ ದೊಡ್ಡ ಲಾಭ ಕೂಡ ಆಗುತ್ತೆ. ಹೂಡಿಕೆಯ ಹಣದಿಂದ ಅಧಿಕವಾಗಿರ್ತಕ್ಕಂಥ ಲಾಭ ನಿಮಗೆ ಬರುತ್ತೆ. ಇನ್ನು ಹೂಡಿಕೆಯ ಹಣಕಾಸು ಹಾಗೂ ವ್ಯಾಪಾರ ಹಾಗೂ ಇವುಗಳು ಅಭಿವೃದ್ಧಿಯಾಗಿ ಅಧಿಕವಾಗಿರ್ತಕ್ಕಂಥ ಧನಲಾಭ ನಿಮ್ಮದಾಗುತ್ತೆ. ದಾನ ಧರ್ಮಗಳಿಂದ ಸಂತಸ ಆಗುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ಲಭ್ಯವಾಗುತ್ತೆ. ಮಕ್ಕಳಿಲ್ಲದೆ ಇರತಕ್ಕಂಥವರಿಗೆ ಮಕ್ಕಳ ಭಾಗ್ಯ ಲಭಿಸುತ್ತೆ. ಇನ್ನು ಪತ್ನಿ ಕಡೆಯಿಂದ ಆಸ್ತಿ ಬರ್ತಕ್ಕಂಥ ಸಂಭವ ಇದೆ. ಹಾಗೆ ಪ್ರೇಮಿಗಳಿಗೆ ಪ್ರೇಮ ವಿವಾಹ ಕೂಡ ಆಗಬಹುದು, ಅಥವಾ ನೋಡಿ ವಿವಾಹವನ್ನು ಕೂಡ ಮಾಡಬಹುದು. ಆ ಯೋಗ ಇದೆ. ಅವಶ್ಯ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಯೋಗವಿದೆ. ನಿಮ್ಮ ಮನೆಗೆ ಏನೇನು ಬೇಕೋ ಆ ಎಲ್ಲ ಅವಶ್ಯ ವಸ್ತುಗಳನ್ನು ಖರೀದಿಯನ್ನು ಮಾಡ್ತೀರಿ. ಇನ್ನು ನಮ್ಮ ರೈತಾಪಿ ಜನರಿಗೆ ಈ ಮಾಸದಲ್ಲಿ ಅನೇಕ ಮೂಲಗಳಿಂದ ಧನಲಾಭವಾಗತಕ್ಕಂಥ ಯೋಗ ಕಂಡುಬರುತ್ತೆ. ಇನ್ನು ಅಶುಭ ಫಲಗಳು. ಕುಟುಂಬದಲ್ಲಿ ಜಗಳ, ಮಾನಸಿಕ ನೆಮ್ಮದಿ ಹಾಳಾಗೋಗುತ್ತೆ. ಎಚ್ಚರಿಕೆಯಿಂದ ಇರಿ. ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಆರ್ಥಿಕವಾಗಿರ್ತಕ್ಕಂಥ ಖರ್ಚು, ನಿಮ್ಮ ನೆಮ್ಮದಿ ಹಾಳಾಗಿ ಹೋಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕುಟುಂಬದ ಹಿರಿಯರೊಬ್ಬರ ಆರೋಗ್ಯವು ಹಾಳಾಗಿ ಹೋಗಿ ನಿಮಗೆ ಬಹಳ ತೊಂದರೆಯಾಗ್ತಕ್ಕಂಥ ಸಂಭವವಿದೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಹಿರಿಯರೊಬ್ಬರಿಗೆ ಕಾಯಿಲೆ ಜಾಸ್ತಿ ಆಗುತ್ತೆ. ಅದರಿಂದ ತೊಂದರೆ ಕೂಡ ಆಗಬಹುದು. ಇನ್ನು ಕಣ್ಣಿನ ತೊಂದರೆ ಕೂಡ ಬರ್ಬೋದು. ಭಾಳ ಹುಷಾರಾಗಿರಿ. BP ಹಾಗೂ ಮಧುಮೇಹ ಇವು ಮರುಕಳಿಸಿ ತೊಂದರೆಯನ್ನು ಪಡ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿದರೆ ಒಳ್ಳೆಯದು. ನಿಮ್ಮ ಚಂಚಲತೆ, ನಿಮ್ಮ ಬುದ್ಧಿ ನಿಮ್ಮ ಸ್ಥಿಮಿತದಲ್ಲಿ ಇರುವುದಿಲ್ಲ. ಅಲ್ಲದೆ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಿ ಅಪಮಾನವನ್ನು ಅನುಭವಿಸ್ತೀರಿ. ಯಾರೊಡನೆಯೂ ಕಲಹ ಬೇಡ. ಸುಮ್ಮನೆ ಜಗಳಕ್ಕೆ ಹೋಗ್ತೀರಿ ಕಾಲು ಕೆರ್ಕೊಂಡು. ದಯವಿಟ್ಟು ಆ ಕೆಲಸವನ್ನು ನೀವು ಮಾಡುವುದು ಬೇಡ. ಕಾರ್ಮಿಕರು, ಸರ್ಕಾರಿ ನೌಕರರು ಹಾಗೂ ವ್ಯಾಪಾರಿಗಳಿಗೆ ಹಾಗೂ ಕೃಷಿಕರಿಗೆ ಈ ಮಾಸ
ಉತ್ತಮವಾಗಿದೆ. ಗುರುಮಂದಿರಗಳಿಗೆ ಭೇಟಿ ನೀಡಿ, ಗುರು ಆಶೀರ್ವಾದ ಲಭಿಸುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕರಗಿ ಹೋಗುತ್ತವೆ. ಶುಭವಾಗಲಿ. ಸಿಂಹರಾಶಿಯವರ ಮಾಸ ಭವಿಷ್ಯ. ಶುಭ ಫಲಗಳು. ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಿ. ಆರ್ಥಿಕವಾಗಿ ನಿಮ್ಮ ವ್ಯವಹಾರದಲ್ಲಿ ಸಂಪೂರ್ಣವಾಗಿ ಜಯ ಸಿಗುತ್ತೆ. ವೃತ್ತಿಯಲ್ಲಿ ಜಯ ಸಿಗುತ್ತೆ. ಸಂಗಾತಿಯೊಡನೆ ಬಾಂಧವ್ಯ ಉತ್ತಮವಾಗಿರುತ್ತೆ. ಉತ್ತಮ ಸ್ನೇಹಿತರ ಸಹವಾಸವನ್ನು ಕೂಡ ಮಾಡ್ತೀರಿ. ನಿಮ್ಮ ವಾಕ್ಚಾತುರ್ಯದಿಂದ ಎಲ್ಲವನ್ನು ಸಾಧಿಸಿ ಜಯವನ್ನು ಕೂಡ ಗಳಿಸ್ತೀರಿ. ನಿಮ್ಮ ಶತ್ರುಗಳು ಮಿತ್ರರಾಗಿ ನಿಮ್ಮಲ್ಲಿಗೆ ಬರ್ತಾರೆ. ಇನ್ನು ದೇವಾಲಯಗಳಿಗೆ ಭೇಟಿ ನೀಡಿ ಮನರಂಜನೆಗಾಗಿ ತಿರುಗಾಟ ಮಾಡ್ತೀರಿ. ದೂರ ಪ್ರಯಾಣವನ್ನು ಮಾಡ್ತೀರಿ. ಕೆಲವರಿಗೆ ವಿದೇಶಿ ವಸ್ತುಗಳಿಂದ ಲಾಭ ಬರುತ್ತೆ. ರಾಜಕಾರಣಿಗಳು, ಸರ್ಕಾರಿ ನೌಕರರಿಗೆ ಈ ಮಾಸ ಲಾಭದಾಯಕವಾಗಿದೆ. ಇನ್ನು ಕೃಷಿ ಮೂಲಗಳಿಂದ ರೈತಾಪಿ ಜನಗಳಿಗೂ ಕೂಡ ಲಾಭಕರವಾಗಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ದೊಡ್ಡ ಬದಲಾವಣೆ ಕೂಡ ಕೆಲವರಿಗೆ ಕಂಡುಬರುತ್ತದೆ. ನೀವು ಕಳೆದುಕೊಂಡಿದ್ದ ಅನೇಕ ವಸ್ತುಗಳು ಹಾಗೂ ಯಾವುದೇ ರೀತಿಯ ಕೊಟ್ಟಿರ್ತಕ್ಕಂಥ ಸಾಲ ಇತ್ಯಾದಿಗಳೆಲ್ಲವೂ ಕೂಡ ಈ ಮಾಸದಲ್ಲಿ ನಿಮಗೆ ಪುನಃ ಲಭ್ಯವಾಗುತ್ತೆ. ಅಶುಭ ಫಲಗಳು. ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ. ಅಧಿಕವಾಗಿರ್ತಕ್ಕಂಥ ಸಾಲವನ್ನು ಮಾಡ್ತೀರಿ. ಅಧಿಕವಾಗಿರ್ತಕ್ಕಂಥ ಖರ್ಚನ್ನು ಮಾಡ್ತೀರಿ. ಇದರಿಂದ ಅನೇಕ ತೊಂದರೆಗಳಿಗೆ ಸಿಲುಕಿ ಪರಿಸ್ಥಿತಿ ತುಂಬ ಗಂಭೀರವಾಗತಕ್ಕಂಥ ಸಂಭವ ಇದೆ. ಭಾಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ನಡವಳಿಕೆಯಿಂದ ಅನೇಕ ಜನರು ನಿಮಗೆ ಶತ್ರುಗಳಾಗಿ ಕಾಡ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಎಚ್ಚರ. ಸಟ್ಟ, ಜೂಜು, ಹಡ್ಡೆ ಇವುಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಿಮಗೆ ನಷ್ಟವು ಕಟ್ಟಿಟ್ಟ ಬುತ್ತಿ. ನಿಮ್ಮ ಮನಃಶಾಂತಿ ಹಾಳಾಗೋಗುತ್ತೆ. ನೀವು ಬೀದಿಗೆ ಬರ್ತೀರಿ. ಎಚ್ಚರ ವಹಿಸಿ. ನಿಮ್ಮಲ್ಲಿ ಹಿರಿಯರೊಬ್ಬರ ಆರೋಗ್ಯದಲ್ಲಿ ಬಹಳ ತೊಂದರೆಯಾಗುತ್ತೆ. ಎಚ್ಚರವನ್ನು ವಹಿಸಿ. ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡಿಬೇಕಾಗುತ್ತೆ. ನೀವು ದುರ್ಗಾದೇವಿಯನ್ನು ಪೂಜಿಸಿ ಶಿವನಿಗೆ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಎಂದು ಯಾವಾಗಲೂ ಪಠಿಸುತ್ತೀರಿ. ಕನ್ಯಾ ರಾಶಿಯವರ ಭವಿಷ್ಯ. ಈ ಮಾಸ ನಿಮ್ಮ ಎಲ್ಲ ರೀತಿಯ ಬಯಕೆಗಳು ಸಿದ್ಧಿಸ್ತವೆ. ನ್ಯಾಯಾಲಯದಲ್ಲಿ ಜಯ ನಿಮ್ಮದಾಗುತ್ತೆ. ಸ್ತ್ರೀಯರಿಂದಲೂ ಕೂಡ ಲಾಭ ಬರುತ್ತೆ. ದ್ವಿಚಕ್ರ ವಾಹನವನ್ನು ಕೊಳ್ತಕ್ಕಂಥ ಭಾಗ್ಯ ನಿಮ್ಮಲ್ಲಿದೆ. ವಿದೇಶ ಪ್ರಯಾಣದಿಂದ ಸಂತೋಷವನ್ನು ಪಡ್ತೀರಿ. ಚಿನ್ನ, ಬೆಳ್ಳಿ ಇವುಗಳನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಕೂಡ ಇದೆ. ಕೆಲಸ ಕಾರ್ಯಗಳಲ್ಲಿ ಜಯ ನಿಮಗೆ ಲಭಿಸುತ್ತೆ. ಆಕಸ್ಮಿಕವಾಗಿರ್ತಕ್ಕಂಥ ಧನಲಾಭ ಕೂಡ ನಿಮಗೆ ಆಗುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಕೂಡ ಸಿಗುತ್ತೆ. ಹಾಗೂ ಶತ್ರುಗಳ ಜಯ ಕೂಡ ನಿಮ್ಮದಾಗುತ್ತೆ. ಕೆಲವರಿಗೆ ಸಂತಾನ ಭಾಗ್ಯ ಲಭಿಸುತ್ತೆ. ಕೆಲವರಿಗೆ ಮದುವೆ ಭಾಗ್ಯ ಕೂಡ ಲಭಿಸುತ್ತೆ. ನಿಮ್ಮ ಮನದ ಆಸೆ ಸಿದ್ಧಿಸುತ್ತೆ. ವ್ಯಾಪಾರಿಗಳಿಗೆ ಧನಲಾಭ ಕೂಡ ಆಗುತ್ತೆ. ಅಧಿಕಾರಿಗಳನ್ನು ಭೇಟಿ ಮಾಡ್ತೀರಿ. ದೇವಾಲಯಗಳಿಗೆ ಭೇಟಿ ಮಾಡ್ತೀರಿ. ಪ್ರೇಮಿಗಳಿಗೆ ಖಂಡಿತವಾಗಿಯೂ ಜಯ ಆಗುತ್ತೆ. ಆಸ್ತಿ ಕ್ರಯ ವಿಕ್ರಯದಿಂದ ಕೂಡ ಲಾಭ ಬರುತ್ತೆ. ಇನ್ನು ಗುತ್ತಿಗೆದಾರರಿಗೂ ಕೂಡ ಈ ಮಾಸ ತುಂಬ ಶುಭದಾಯಕವಾಗಿದೆ. ಇನ್ನು ರೈತರನ್ನು ತೆಗೆದುಕೊಂಡರೆ ಅವರಿಗೂ ಕೂಡ ಈ ಮಾಸದಲ್ಲಿ ಅಧಿಕವಾಗಿರತಕ್ಕಂಥ ಧನಲಾಭ ಕೆಲವರಿಗೆ ಲಭ್ಯವಾಗುತ್ತೆ. ಇನ್ನು
ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಿರಿ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ನಿಮ್ಮದಾಗುತ್ತೆ. ಸ್ನೇಹಿತರಿಂದ ಲಾಭವಾಗುತ್ತೆ. ಪಾಲುದಾರಿಕೆಯಿಂದ ಲಾಭವಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಸಂತೋಷದ ಮಾಸ ಇದಾಗಿದೆ. ಹೂಡಿಕೆಯಲ್ಲಿ ಲಾಭ ಕೂಡ ಆಗುತ್ತೆ. ಜನಮನ್ನಣೆಯನ್ನು ಕೂಡ ಗಳಿಸ್ತೀರಿ. ಸಮಾಜದಲ್ಲಿ ಪ್ರಾಮುಖ್ಯತೆ ಲಭ್ಯವಾಗುತ್ತೆ. ಹಾಗೂ ಕಲಾವಿದರುಗಳು ಹಾಗೂ ನೌಕರರಿಗೆ, ವ್ಯಾಪಾರರಿಗೆ ಈ ಮಾಸ ಶುಭದಾಯಕವಾಗಿದೆ. ಇನ್ನು ಅಶುಭ ಫಲಗಳು: ಮಾತಾಪಿತೃಗಳ ಮತ್ತು ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ, ಆರೋಗ್ಯ ಇಲ್ಲದೇ ಇರತಕ್ಕಂಥದ್ದು. ವಾಹನ ಚಾಲಕರಿಗೆ ಬಹಳ ಗಮನವನ್ನು ಹರಿಸಿ ವಾಹನವನ್ನು ನಡೆಸಿದರೆ ಉತ್ತಮ. ಗುರು ಮಂದಿರಗಳಿಗೆ ಭೇಟಿ ನೀಡಿ ಗುರು ಸೇವೆಯನ್ನು ಮಾಡಿ ಸೂರ್ಯಾರಾಧನೆ ಮಾಡಿ ಒಳ್ಳೆಯದಾಗಲಿ. ತುಲಾ ರಾಶಿ: ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಂಗಾತಿಯ ಬೆಂಬಲ ಕೂಡ ನಿಮಗೆ ಸಿಗುತ್ತೆ. ಆದ್ದರಿಂದ ನೀವು ಎಲ್ಲ ರೀತಿಯ ಸಾಧನೆಯನ್ನು ಮಾಡ್ತೀರಾ. ನಿಮಗೆ ಅಷ್ಟು ಸಹಕಾರ ನಿಮ್ಮ ಸಂಗಾತಿಯಿಂದ ಸಿಗುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಲಭ್ಯವಾಗತಕ್ಕಂಥ ಸಂಭವವಿದೆ. ಉನ್ನತ ವಿದ್ಯಾಭ್ಯಾಸ, ವಿದೇಶ ಪ್ರವಾಸ, ಅನೇಕ ಸಮಸ್ಯೆಗಳು ಈ ಮಾಸದಲ್ಲಿ ಪರಿಹಾರವಾಗುತ್ತೆ. ಇನ್ನು ದಾಂಪತ್ಯ ಜೀವನದ ತುಂಬ ಸುಖಕರವಾಗಿರುತ್ತೆ. ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಕೂಡ ಲಭ್ಯವಾಗುತ್ತೆ. ನಿಮ್ಮ ಮಿತ್ರರಿಂದ ಸಹಕಾರ ಕೂಡ ಸಿಗುತ್ತೆ. ನಿಮ್ಮ ಅಧಿಕ ಪರಿಶ್ರಮದಿಂದ ಅದೃಷ್ಟ ಒಲಿದು ಬರುತ್ತೆ. ದೀರ್ಘಾವಧಿ ಹೂಡಿಕೆಯನ್ನು ಕೂಡ ನೀವು ಮಾಡಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಲು ಇದು ಸಕಾಲವಾಗಿದೆ. ಸರ್ಕಾರಿ ನೌಕರರಿಗೆ, ವ್ಯಾಪಾರರಿಗೆ, ಕಾರ್ಮಿಕರಿಗೆ, ರೈತರಿಗೆ ಹಾಗೂ ಗುತ್ತಿಗೆದಾರರಿಗೆ ಈ ಮಾಸ ತುಂಬ ಉತ್ತಮವಾದ ಮಾಸವಾಗಿದೆ. ಇನ್ನು ಅಶುಭ ಫಲಗಳು: ಹಣಕಾಸಿನಲ್ಲಿ ಭಾರೀ ನಷ್ಟವನ್ನು ಅನುಭವಿಸ್ತೀರಿ. ಎಚ್ಚರ. ಶತ್ರುಗಳ ಕಾಟ ನಿಮ್ಮನ್ನು ಸದಾ ಕಾಡುತ್ತೆ. ಭಾಳ ಎಚ್ಚರಿಕೆಯಿಂದ ಇರಿ. ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಯಿಂದ ತೊಂದರೆ. ನೀವೇನಾದರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಲು ಹೋದರೆ ತೊಂದರೆಗೆ ಸಿಗಾಕೊಂತೀರಿ. ಎಚ್ಚರಿಕೆಯಿಂದ ಇರಿ. ನಿಮ್ಮ ಕುಟುಂಬದಲ್ಲೇ ನಿಮ್ಮ ಬಗ್ಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇವೆ. ಭಾಳ ಎಚ್ಚರಿಕೆಯಿಂದಿರಿ. ಅಲ್ಲದೆ ನಿಮ್ಮ ಆರೋಗ್ಯದ ಮೇಲೆ ಒತ್ತಡದಿಂದ ತೊಂದರೆಯಾಗುತ್ತೆ. ಮಾತಿನಲ್ಲಿ ಏನಾದರೂ ಹಿಡಿತವನ್ನು ತಪ್ಪಿದ್ದೇ ಆದರೆ ತುಂಬ ತೊಂದರೆಯನ್ನು ಪಡ್ತೀರಿ. ಹಾಗೂ ಕೆಲಸ ಕಾರ್ಯಗಳು, ನೀವು ಮಾಡ್ತಕ್ಕಂಥ ಕೆಲವಾರು ಕೆಲಸ ಕಾರ್ಯಗಳು ಸ್ಥಗಿತವಾಗ್ತವೆ. ರಾಜಕಾರಣಿಗಳಿಗೆ ಈ ಮಾಸ ಉತ್ತಮವಾಗಿ ಇಲ್ಲ. ಇನ್ನು ಜೂಜಾಟ, ಸಟ್ಟ, ಲಾಟರಿಯಲ್ಲಿ ನಷ್ಟ ಕಟ್ಟಿಟ್ಟ ಬುತ್ತಿ. ಇನ್ನು ಶಿವಪರಮಾತ್ಮನ ಪೂಜೆಯನ್ನು ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಯಾವಾಗಲೂ ಪಠಿಸುತ್ತೀರಿ. ಶುಭವಾಗಲಿ. ವೃಶ್ಚಿಕ ರಾಶಿ: ಶುಭ ಫಲಗಳು: ಭೂಮಿ ಹಾಗೂ ಆಸ್ತಿಯನ್ನು ಖರೀದಿಯನ್ನು ಮಾಡ್ತೀರಿ. ಆದ್ದರಿಂದ ಆದಾಯದಲ್ಲಿ ಹೆಚ್ಚಳ ಕೂಡ ಆಗುತ್ತೆ. ಭವಿಷ್ಯದಲ್ಲಿ ಹಣಕಾಸಿನ ಹೂಡಿಕೆಯನ್ನು ಕೂಡ ಮಾಡ್ತೀರಿ. ಕುಟುಂಬದಲ್ಲಿ ಇದಕ್ಕೆ ನಿಮಗೆ ಎಲ್ಲ ರೀತಿಯ ಸಹಕಾರ ಕೂಡ ಸಿಗುತ್ತೆ. ರಾಜಕೀಯದಲ್ಲಿ ಕೀರ್ತಿ ಪ್ರತಿಷ್ಠೆ ನಿಮ್ಮದಾಗಿರುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಕೂಡ ಸಿಗುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಧನಲಾಭವನ್ನು ಪಡಿತೀರಿ. ಹಣಕಾಸಿನಲ್ಲಿ ಹೂಡಿಕೆ ನಿಮಗೆ ಸಮೃದ್ಧಿಯನ್ನು ತರುತ್ತೆ. ಕೋರ್ಟಿನಲ್ಲಿ ಜಯ ನಿಮ್ಮದಾಗತ್ತೆ. ಮನೆ ಆಸ್ತಿಯಿಂದ ಕೂಡ ಲಾಭವನ್ನು ಪಡಿತೀರಿ.
ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥ ಸಂಭವ ಜಾಸ್ತಿ ಇದೆ ಕೆಲವರಿಗೆ. ದಾಂಪತ್ಯ ಜೀವನ ತುಂಬ ಸುಖಕರವಾಗಿರುತ್ತೆ. ನೌಕರರಿಗೆ, ರಾಜಕಾರಣಿಗಳಿಗೆ ಈ ಮಾಸ ತೃಪ್ತಿದಾಯಕವಾಗಿದೆ. ಪಾಲುದಾರಿಕೆಯಿಂದ ಕೂಡ ಲಾಭ ಬರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿದವರಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಇನ್ನು ಗುತ್ತಿಗೆದಾರರಿಗೂ ಕೂಡ ಈ ಮಾಸ ತುಂಬ ಉತ್ತಮವಾಗಿ ಕಂಡುಬರುತ್ತಿದೆ. ಇನ್ನು ರೈತರಿಗೆ ಈ ಮಾಸದಲ್ಲಿ ಅಧಿಕವಾಗಿರತಕ್ಕಂಥ ಲಾಭ ಬರ್ತಕ್ಕಂಥ ಸಂಭವ ಇದೆ. ಇನ್ನು ಅಶುಭ ಫಲಗಳು, ಕೆಲವರ ಗುಪ್ತ ಪ್ರೇಮ ಪ್ರಸಂಗ ಬಯಲಾಗಿ ಅದರಿಂದ ಜಗಳ ಆಗುತ್ತೆ. ವಾಹನ ಚಾಲಕರಿಗೆ ಎಚ್ಚರಿಕೆಯಿಂದ ಇರಿ, ಅಪಘಾತವಾಗ್ತಕ್ಕಂಥ ಸಂಭವ ಜಾಸ್ತಿ. ಸಂಗಾತಿಯೊಡನೆ ವಾದ ವಿವಾದ ಮಾಡಿಕೊಳ್ಬೇಡಿ, ಸಂಸಾರದಲ್ಲಿ ನೆಮ್ಮದಿ ಹಾಳಾಗೋಗುತ್ತೆ, ಅಲ್ಲದೆ ಮನಃಶಾಂತಿ ಕೂಡ ಹಾಳಾಗುತ್ತೆ. ನಿಮ್ಮ ಅಹಂಕಾರದ ವರ್ತನೆಯಿಂದ ತೊಂದರೆ ಪಡ್ತೀರಿ. ನಾನು ನನ್ನ ಬಿಟ್ಟಿರಲಿಲ್ಲ ಎಂಬತಕ್ಕಂಥ ಅಹಂಕಾರ ನಿಮ್ಮನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಲಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಆರೋಗ್ಯದಲ್ಲಿ ವ್ಯತ್ಯಯ, ರಕ್ತದೊತ್ತಡ, ಮಧುಮೇಹದಲ್ಲಿ ಏರುಪೇರು, ವೈದ್ಯರನ್ನು ಸಂಪರ್ಕಿಸಿ. ಕೆಲವು ಪತ್ರಗಳಿಗೆ ಸಹಿ ಹಾಕಿ ತೊಂದರೆಯನ್ನು ಪಡ್ತೀರಿ. ಯಾರೋ ಸ್ನೇಹಿತರು ಹಾಗೆ ಹೇಳಿದರು, ಹೀಗೆ ಹೇಳಿದರು ಅಂತ ಹೇಳಿ ನೀವು ಬ್ಯಾಂಕಿನ ಸಾಲಕ್ಕೋ ಮತ್ತೊಂದಕ್ಕೋ ಜಾಮೀನು ಪತ್ರಗಳಿಗೇನಾದರೂ ಸಹಿ ಹಾಕಿದ್ದೆ ಆದರೆ ನೀವು ಭಾಳ ತೊಂದರೆಯನ್ನು ಪಡ್ತೀರಿ. ಎಚ್ಚರಿಕೆಯಿಂದ ಇರಿ. ಆಸ್ತಿಯನ್ನು ಖರೀದಿ ಮಾಡೋದಾಗಲಿ ಮಾರಾಟ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸಟ್ಟ ಜೂಜಿನಲ್ಲಿ ನಷ್ಟ ಇದೆ. ಶಿವಾರಾಧನೆಯನ್ನು ಮಾಡಿ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರವನ್ನು ಯಾವಾಗಲೂ ಪಠಿಸುತ್ತೀರಿ. ಹಾಗೂ ಲಕ್ಷ್ಮೀದೇವಿಯ ದೇವಾಲಯಕ್ಕೆ ಹೋಗಿ ಬನ್ನಿ, ನಿಮಗೆ ಶುಭವಾಗುತ್ತೆ. ಶುಭವಾಗಲಿ. ಧನುಸ್ಸು ರಾಶಿ ಶುಭ ಫಲಗಳು. ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭ ನಿಮ್ಮದಾಗುತ್ತೆ. ಹಾಗೂ ಆಸ್ತಿ ಕೂಡ ನಿಮ್ಮ ಕೈ ಸೇರುತ್ತೆ. ಹಣಕಾಸಿನ ಹರಿವು ಏನಪ್ಪಾಗಿದೆ ಅಂದರೆ ತುಂಬ ಉತ್ತಮವಾಗಿದೆ. ಇನ್ನು ಅನೇಕ ಹೊಸ ಕೆಲಸದಲ್ಲಿ ಕೈ ಹಾಕ್ತೀರಿ. ಆದ್ದರಿಂದ ಜಯ ನಿಮ್ಮದಾಗಿರುತ್ತೆ. ಸಾಕಷ್ಟು ಧನಲಾಭ ಕೂಡ ಬರುತ್ತೆ. ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಈ ಮಾಸದಲ್ಲಿ ಓಡಾಟವಿರುತ್ತೆ. ಅದರಿಂದ ನಿಮಗೆ ತುಂಬ ಶುಭವಾಗುತ್ತೆ. ದೂರ ಪ್ರಯಾಣವನ್ನು ಮಾಡ್ತೀರಿ, ಅದರಿಂದ ಯಶಸ್ಸು ಸಿಗುತ್ತೆ. ಬ್ಯಾಂಕಿನ ಹಣಕಾಸಿನಲ್ಲಿ ಹೂಡಿಕೆಯನ್ನು ಮಾಡ್ತೀರಿ, ಅದರಿಂದ ಲಾಭ ಕೂಡ ಇದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಕೆಲವರಿಗೆ ಸಂತಾನ ಭಾಗ್ಯ ಕೂಡ ಇದೆ. ಲಾಟರಿ, ಸಟ್ಟ, ಷೇರು ಹೂಡಿಕೆಯಲ್ಲಿ ಸ್ವಲ್ಪ ಲಾಭ ಕೆಲವರಿಗೆ ಸಿಗಬಹುದು. ವ್ಯಾಪಾರಿಗಳಿಗೆ, ನೌಕರರಿಗೆ, ರಾಜಕಾರಣಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಈ ಮಾಸ ಶುಭ ಫಲವನ್ನೇ ನೀಡುತ್ತೆ. ಕೆಲವು ವ್ಯವಹಾರಗಳಲ್ಲಿ ಪ್ರಗತಿ ಸಿಗುತ್ತೆ ಹಾಗೂ ಗೌರವ ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಅಶುಭ ಫಲಗಳು. ಕಾನೂನು ಸಮಸ್ಯೆಗಳಿಂದ ತೊಂದರೆಯನ್ನು ಅನುಭವಿಸ್ತೀರಿ. ಧನುಸ್ಸು ರಾಶಿಯವರ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸದಿಂದ ನಷ್ಟವನ್ನು ಪಡುತ್ತೀರಿ. ಸ್ತ್ರೀಯರೊಂದಿಗಿನ ವ್ಯವಹಾರದಿಂದ ನಷ್ಟ ಕೂಡ ಆಗುತ್ತೆ ಹಾಗೂ ಮಾನಹಾನಿ ಕೂಡ ನಿಮಗಾಗುತ್ತೆ. ಶತ್ರುಗಳ ಕಾಟ ಹೆಚ್ಚಾಗಿ ತೊಂದರೆಯನ್ನು ಕೂಡ ಪಡ್ತೀರಿ. ದಾಂಪತ್ಯ ಜೀವನದಲ್ಲೂ ಕೂಡ ತೊಂದರೆ ನಿಮ್ಮದಾಗುತ್ತೆ. ಎಚ್ಚರವನ್ನು ವಹಿಸಿ, ಕುಲದೇವರನ್ನು ಆರಾಧಿಸಿ. ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರವನ್ನು ಯಾವಾಗಲೂ ಹೇಳಿಕೊಳ್ಳಿ. ಹಾಗೂ ಗುರುಮಂದಿರಗಳಿಗೆ ಭೇಟಿ ನೀಡಿ ಗುರುಪೂಜೆಯನ್ನು ಮಾಡಿ. ನಿಮಗೆ ಶುಭವಾಗಿ. ಮಕರ ರಾಶಿ ಶುಭ ಫಲಗಳು. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು
ಈ ಮಾಸದಲ್ಲಿ ಆಗ್ತವೆ. ಅನೇಕ ರೀತಿಯ ಅಭಿವೃದ್ಧಿ ಕೂಡ ಆಗುತ್ತೆ. ಜನಮನ್ನಣೆ ಕೂಡ ದೊರೆಯುತ್ತೆ. ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ. ಸಂಬಂಧಿಕರು ಮತ್ತು ಪರಿಚಿತರಿಂದ ಧನಲಾಭ ಕೂಡ ಆಗುತ್ತೆ. ಹೊಸ ಹೊಸ ಮೂಲಗಳಿಂದ ಧನಲಾಭ ನಿಮಗೆ ಬರುತ್ತೆ. ಹಿರಿಯರ ಸಲಹೆಯಿಂದ ಅನುಕೂಲ ಕೂಡ ಆಗುತ್ತೆ. ಅತಿ ಮುಖ್ಯವಾಗಿ ಹಳೆಯ ಸಾಲವು ಈ ಮಾಸ ನಿಮಗೆ ವಸೂಲಾಗುತ್ತೆ. ಕೆಲವರಿಗೆ ವಿವಾಹ ಕೂಡಿ ಬರುತ್ತೆ. ನೌಕರರಿಗೆ, ಕಾರ್ಮಿಕರಿಗೆ, ಸರ್ಕಾರಿ ನೌಕರರಿಗೆ, ರಾಜಕೀಯದಲ್ಲಿ ಇರ್ತಕ್ಕಂಥ ಜನರಿಗೆ ಹಾಗೂ ಗುತ್ತಿಗೆದಾರರಿಗೆ ಈ ಮಾಸ ಉತ್ತಮವಾಗಿದೆ. ಇನ್ನು ಕುಟುಂಬದಲ್ಲಿ ಸಂತೋಷ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಕೆಲವರು ತೀರ್ಥಯಾತ್ರೆ ಮಾಡ್ತಕ್ಕಂಥ ಯೋಗ ಇದೆ. ಹಾಗೂ ಭಗವಂತನ ದರ್ಶನವನ್ನು ಕೂಡ ನೀವು ಪಡಿತೀರಿ. ಆರೋಗ್ಯದಲ್ಲಿ ಈ ಮಾಸ ಉತ್ತಮ ಫಲಿತಾಂಶವಿದೆ. ಧಾರ್ಮಿಕ ಪ್ರವಾಸ ಕೂಡ ಮಾಡ್ತೀರಿ. ಅಶುಭ ಫಲಗಳು: ದೈಹಿಕ ದೌರ್ಬಲ್ಯದಿಂದ ಆರೋಗ್ಯದಲ್ಲಿ ವ್ಯತ್ಯಯ ಕಂಡುಬರುತ್ತೆ. ಅಪರಿಚಿತರನ್ನು ನಂಬಿ ಮೋಸ ಹೋಗ್ತೀರಿ. ಸ್ತ್ರೀಯರಿಂದ ತೊಂದರೆಯನ್ನು ಪಡ್ತೀರಿ. ಧನ ನಷ್ಟ ಆಗುತ್ತೆ. ಅಧಿಕಾರಿಗಳಿಂದ ತೊಂದರೆಯನ್ನು ಪಡ್ತೀರಿ. ಕೆಲವರಿಗೆ ಶತ್ರುಗಳಿಂದ ತೊಂದರೆಯಾಗುತ್ತೆ. ಮಾನಹಾನಿಯಾಗ್ತಕ್ಕಂಥ ಸಂಭವ ಕೂಡ ಇದೆ. ಎಚ್ಚರವಾಗಿರಿ. ನಿಮ್ಮ ಕೋಪ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ, ಅಲ್ಲದೆ ನಿಮಗೆ ಅಪಮಾನವನ್ನು ಮಾಡ್ತಕ್ಕಂಥ ಸಂಭವ ಇದೆ. ಸಟ್ಟ ಜೂಜುದಾರರಿಗೆ ನಷ್ಟ ಜಾಸ್ತಿ ಆಗುತ್ತೆ. ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಯಾವಾಗಲೂ ಪಠಿಸಿ. ಶುಭವಾಗಲಿ. ಕುಂಭರಾಶಿ: ಶುಭ ಫಲಗಳು: ಮಾಡುವ ಕೆಲಸಗಳಲ್ಲಿ ತುಂಬ ಯಶಸ್ಸು ನಿಮ್ಮದಾಗುತ್ತೆ. ಅನೇಕ ಮೂಲಗಳಿಂದ ಧನಲಾಭ ಕೂಡ ನಿಮ್ಮದಾಗುತ್ತೆ. ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಈ ಮಾಸದಲ್ಲಿ ಪರಿಹಾರವಾಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಾವೆ. ಮಿತ್ರರಿಂದ ಸಹಕಾರ ಕೂಡ ನಿಮಗೆ ಸಿಗುತ್ತೆ. ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀರಿ. ದೀರ್ಘವಾಗಿರ್ತಕ್ಕಂಥ ಪ್ರಯಾಣವನ್ನು ಕೂಡ ಮಾಡ್ತೀರಿ. ಜನಗಳಿಂದ ಮನ್ನಣೆ ಕೂಡ ಸಿಗುತ್ತೆ ನಿಮಗೆ. ಪ್ರೇಮಿಗಳಿಗೆ ವಿವಾಹ ಕೂಡ ಆಗುತ್ತೆ. ಈ ಮಾಸ ಒಟ್ಟಾರೆ ಕುಂಭರಾಶಿಯವರಿಗೆ ಉಲ್ಲಾಸದಾಯಕ ಮಾಸವಾಗಿದೆ. ಇನ್ನು ವಿದ್ಯಾರ್ಥಿಗಳು ಓದಿನಲ್ಲಿ ಉತ್ಸಾಹವೂ ಕಂಡುಬರುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗುತ್ತೆ. ಇನ್ನಲ್ಲದೆ ಅತಿ ಮುಖ್ಯವಾಗಿ ನಿಮಗೆ ಅನ್ಯಾಯದಿಂದ ಲಾಭವಾಗ್ತಕ್ಕಂಥ ಸಂಭವ ಇದೆ. ಸರ್ಕಾರಿ ನೌಕರರು ಹಾಗೂ ರಾಜಕಾರಣಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಅಲ್ಲದೆ ಗುತ್ತಿಗೆದಾರರಿಗೂ ಕೂಡ ಈ ಮಾಸ ತುಂಬ ಲಾಭದಾಯಕವಾಗಿದೆ. ಅಶುಭ ಫಲಗಳು: ಮನೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮ ನಿದ್ದೆಯನ್ನು ಕೆಡಿಸ್ತವೆ. ಸಂಗಾತಿಯೊಂದಿಗೆ ತುಂಬ ತಾಳ್ಮೆಯಿಂದ ಇರಿ. ಈ ಮಾಸದಲ್ಲಿ ಧನ ನಷ್ಟವಾಗುತ್ತೆ. ಮಾನಸಿಕ ತೊಂದರೆಗಳು ನಿಮ್ಮನ್ನು ಕಾಡುತ್ತೆ. ಇನ್ನು ಅನೇಕ ರೀತಿಯ ತೊಂದರೆಗಳು ನಿಮಗೆ ಕಾಡ್ತವೆ. ನಿರ್ಮಾಣವಾಗ್ತಕ್ಕಂಥ ಮನೆ ಸ್ಥಗಿತವಾಗ್ತಕ್ಕಂಥ ಸಂಭವವಿದೆ. ಈಗೇನು ಮನೆ ಕಟ್ಟಕ್ಕೆ ಪ್ರಾರಂಭಿಸಿದಿರಿ ಅದು ಸ್ಥಗಿತವಾಗತಕ್ಕಂಥ ಸಂಭವ ಇದೆ. ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಏನು ಏರುಪೇರಾಗುತ್ತೆ? ಬಿ ಪಿ ಇದ್ದವರಿಗೆ ಬಿ ಪಿ ಹೆಚ್ಚು ಕಡಿಮೆ ಆಗುತ್ತೆ. ಶುಗರ್ ಇದ್ದವರಿಗೆ ಶುಗರ್ ಹೆಚ್ಚು ಕಡಿಮೆ ಆಗ್ಬೋದು. ಹೀಗೆ ಅನೇಕ ರೀತಿಯ
ತೊಂದರೆಗಳು ನಿಮಗೆ ಕಾಡ್ತವೆ. ಎಚ್ಚರಿಕೆಯನ್ನು ವಹಿಸಿ ವೈದ್ಯರ ಸಲಹೆಯನ್ನು ಪಡೆಯಿರಿ. ಸೂರ್ಯದೇವನ ಆರಾಧನೆಯನ್ನು ಮಾಡಿ, ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ, ಶಿವಪರಮಾತ್ಮನ ದೇವಾಲಯಕ್ಕೆ ಭೇಟಿ ನೀಡಿ ಹಾಗೂ ಶನಿಮಾತ್ಮನನ್ನು ಪ್ರಾರ್ಥಿಸಿ ಶನಿಮಾತ್ಮನ ದೇವಸ್ಥಾನದಲ್ಲಿ ಎಳ್ಳು ದೀಪವನ್ನು ಬೆಳಗಿಸಿ ಶುಭವಾಗಲಿ. ಮೀನರಾಶಿ ಶುಭ ಫಲಗಳು. ಈ ಮಾಸದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಪ್ರಾರಂಭಿಸ್ತೀರಿ. ಇದಕ್ಕೆ ಸಕಾಲವಾಗಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಆದಾಯದ ಹೊಸ ಮಾರ್ಗಗಳು ಕೂಡ ನಿಮಗೆ ಕಂಡು ಬರ್ತದೆ. ಆದ್ದರಿಂದ ಅಧಿಕವಾಗಿರ್ತಕ್ಕಂಥ ಧನಲಾಭ ಹಾಗೂ ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಮಗೆ ಆಗುತ್ತೆ. ವೈವಾಹಿಕ ಜೀವನ ತುಂಬ ಉತ್ತಮವಾಗಿರುತ್ತೆ. ವೃತ್ತಿಯಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಕೂಡ ಸಿಗುತ್ತೆ. ಗೃಹ ಉಪಯೋಗಿ ವಸ್ತುಗಳನ್ನು ನೀವು ಕೊಳ್ಳುತ್ತೀರಿ. ಮನೆಯಲ್ಲಿ ಇರ್ತಕ್ಕಂಥ ಕಿರಿಯರಿಂದ ಸಂತೋಷದ ಸುದ್ದಿ ನಿಮಗೆ ಲಭ್ಯವಾಗುತ್ತೆ. ನಿಮಗೀಗಿರ್ತಕ್ಕಂಥ ಎಲ್ಲ ಚಿಂತೆಗಳು ಕೂಡ ಮಾಯವಾಗ್ತವೆ. ಅನೇಕ ಮೂಲಗಳಿಂದ ಧನಲಾಭ ನಿಮಗೆ ಒದಗಿ ಬರುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತೆ. ಸರಕಾರಿ ನೌಕರರಿಗೆ, ಕಾರ್ಮಿಕರಿಗೆ ಹಾಗೂ ರೈತರಿಗೆ ಹಾಗೂ ರಾಜಕಾರಣಿಗಳಿಗೆ ಹಾಗೂ ಹಣ ಹೂಡಿಕೆದಾರರಿಗೆ ಮತ್ತು ಗುತ್ತಿಗೆದಾರರಿಗೆ ಈ ಮಾಸ ತುಂಬ ಲಾಭವನ್ನು ತರಲಿದೆ. ಮನೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಸುಖ ಜೀವನ ಮೀನರಾಶಿಯವರದಾಗಿರುತ್ತೆ. ಇನ್ನು ಅಶುಭ ಪದಗಳು. ಧನ ನಷ್ಟ, ಸಂಗಾತಿಯೊಂದಿಗೆ ಮನಸ್ತಾಪ, ಮನೆ ಕಟ್ತಕ್ಕಂಥ ಕೆಲಸ ಸ್ಥಗಿತವಾಗಬಹುದು. ಬಂಧು ಬಳಗದವರಿಂದ ನಿಂದನೆಯ ಮಾತುಗಳು, ನಿನ್ನ ನಿಂದಿಸಿ ಮಾತಾಡ್ತಾರೆ. ಆದ್ದರಿಂದ ನಿಮ್ಮ ಮನಃಶಾಂತಿ ಹಾಳಾಗೋಗುತ್ತೆ. ಇನ್ನು ನೀವು ಕಠಿಣವಾದ ಮಾತುಗಳನ್ನು ಹಾಡ್ತೀರಿ. ಕೆಲವರು ನಿಮ್ಮ ನಿಂದನೆಯನ್ನು ಮಾಡ್ತಾರೆ. ಆಗ ನಿಮ್ಮ ಕಾಲನ್ನು ನೀವೇ ಎಳೆದುಕೊಂಡಂತೆ ತುಂಬ ತೊಂದರೆಯನ್ನು ಪಡ್ತೀರಿ. ಎಚ್ಚರವಿರಲಿ. ಸಟ್ಟ, ಜೂಜು ಇವುಗಳಿಗೆ ಹೋಗಬೇಡಿ. ತುಂಬ ನಷ್ಟ ತರುತ್ತವೆ. ಜಾಗ್ರತೆಯನ್ನು ವಹಿಸಿ. ಮಾಸದ ಕೊನೆಯಲ್ಲಿ ಗಂಟಲು ತೊಂದರೆ ಬರಬಹುದು. ಎಚ್ಚರವಿರಲಿ. ಮಧುಮೇಹ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ವೈದ್ಯರ ಸಲಹೆಯನ್ನು ಪಡೆಯಿರಿ. ನಿರ್ಲಕ್ಷ್ಯ ಬೇಡ. ಶಿವನ ಆರಾಧನೆಯನ್ನು ಮಾಡಿ. ಶನಿವಾರಗಳಲ್ಲಿ ಹರಳಿ ಮರಕ್ಕೆ ನೀರನ್ನು ಹಾಕಿ. ಆದ್ದರಿಂದ ನಿಮಗೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಒಳಿತನ್ನು ಕಾಣ್ತೀರಿ. ಶುಭವಾಗಲಿ. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.